ತಲಕಾವೇರಿ ಭಾಗಮಂಡಲದಲ್ಲಿ ಮುಂದುವರೆದ ಮಳೆಯಾರ್ಭಟಕ್ಕೆ ತುಂಬಿ ಹರಿಯುತ್ತಿರುವ ಕಾವೇರಿ ನದಿ. ತಲಕಾವೇರಿ ಭಾಗಮಂಡಲದಲ್ಲಿ ಮಳೆ ಮುಂದುವರಿತಾ ಇದೆ. ಮಳೆ ಆರ್ಭಟಕ್ಕೆ ತುಂಬಿ ಹರಿಯುತ್ತಿರುವ ಕಾವೇರಿ ನದಿ. ಮಳೆಗೆ ಬೆಂಗೂರು ಗ್ರಾಮದಲ್ಲಿ ರಸ್ತೆ ಮುಳುಗಡೆಯಾಗಿದೆ. ರಸ್ತೆ ಮುಳುಗಡೆಯಿಂದ ದೋಣಿಯಲ್ಲೇ ಜನರು ಸಂಚಾರ ನಡೆಸ್ತಾ ಇದ್ದಾರೆ. ಕಾವೇರಿ ನೀರು ಹೆಚ್ಚಾಗಿದ್ದರಿಂದ ಸಂಪೂರ್ಣ ರಸ್ತೆ ಬಂದ್ ಆಗಿದೆ. 70 ಮನೆಯಲ್ಲಿ 200ಕ್ಕೂ ಹೆಚ್ಚು ಜನರು ವಾಸ ಮಾಡುವಂತಹ ಗ್ರಾಮ ಇದು. ತಲಕಾವೇರಿ ಭಾಗಮಂಡಲದಲ್ಲಿ ಮಳೆ ಮುಂದುವರಿತಾ ಇದೆ. ಮಳೆ ಆರ್ಭಟಕ್ಕೆ ಕಾವೇರಿ ನದಿ ತುಂಬಿ ಹರಿತಾ ಇದೆ. ಮಳೆಗೆ ಬೆಂಗೂರು ಗ್ರಾಮದಲ್ಲಿ ರಸ್ತೆ ಕೂಡ ಮುಳುಗಡೆಯಾಗಿರುವಂತಹದ್ದು. ರಸ್ತೆ ಮುಳುಗಡೆಯಿಂದ ದೋಣಿಯಲ್ಲಿಯೇ ಜನರು ಸಂಚಾರ ನಡೆಸ್ತಾ ಇದ್ದಾರೆ. ಕಾವೇರಿ ನೀರು ಹೆಚ್ಚಾಗಿದ್ದರಿಂದ ಸಂಪೂರ್ಣವಾಗಿ ರಸ್ತೆ ಕೂಡ ಬಂದ್ ಆಗಿರುವಂತಹದ್ದು. 70 ಮನೆಗಳಲ್ಲಿ 200ಕ್ಕೂ ಹೆಚ್ಚು ಜನರು ವಾಸ ಮಾಡುವಂತಹ ಗ್ರಾಮ ಇದು. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ರಸ್ತೆ ಮುಳುಗಡೆ ಆಗಿರುವಂತಹ ಹಿನ್ನೆಲೆ ಜನರು ದೋಣಿಯಲ್ಲಿಯೇ ಸಂಚಾರ ನಡೆಸ್ತಾ ಇರುವಂತಹದ್ದು. ಬೆಂಗೂರು ಗ್ರಾಮ ನಿರಂತರ ಮಳೆಯಿಂದ ರಸ್ತೆ ಮುಳುಗಡೆಯಾಗಿದೆ. ಕಾವೇರಿ ನೀರು ಹೆಚ್ಚಾಗಿದ್ದರಿಂದ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಹಾಗಾಗಿ ದೋಣಿಯಲ್ಲೇ ಜನರು ಸಂಚಾರ ನಡೆಸ್ತಾ ಇರುವಂತಹದ್ದು. 70 ಮನೆಯಲ್ಲಿ ಆ ಗ್ರಾಮದಲ್ಲಿ 70 ಮನೆಯಲ್ಲಿ 200ಕ್ಕೂ ಹೆಚ್ಚು ಜನರು ವಾಸ ಮಾಡುವಂತಹ ಗ್ರಾಮ. ಸದ್ಯ ತಲಕಾವೇರಿ ಭಾಗಮಂಡಲದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆ ಕಾವೇರಿ ನದಿ ಕೂಡ ತುಂಬಿ ಹರಿತಾ ಇರುವಂತಹದ್ದು. ಸದ್ಯ ಬೆಂಗೂರು ಗ್ರಾಮದಲ್ಲಿ ರಸ್ತೆ ಮುಳುಗಡೆಯಾಗಿದೆ. ಕಾವೇರಿ ನೀರು ಹೆಚ್ಚಾಗಿದ್ದರಿಂದ ಸಂಪೂರ್ಣವಾಗಿ ರಸ್ತೆ ಬಂದ್ ಆಗಿರುವಂತಹದ್ದು. ಆ ಗ್ರಾಮದಲ್ಲಿ 70 ಮನೆ ಇದೆ. 70 ಮನೆಯಲ್ಲಿ 200ಕ್ಕೂ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದಾರೆ. ಸದ್ಯ ದೋಣಿಯಲ್ಲಿಯೇ ಜನರು ಸಂಚಾರ ನಡೆಸ್ತಾ ಇದ್ದಾರೆ.